ಗಾಡಿ ಓಡಿಸೋ ತರ ಫುಲ್ ಡ್ರರ್ ಅಂತ ಬಿಡ್ತಾನೆ ಇದೀರಾ. ಆಹಾ ತುಂಬಾ ಚೆನ್ನಾಗಿದೆ. ಹೌದು, ಪರ್ಫೆಕ್ಟ್. ಸ್ಪೂನ್ ಕೊಡ್ಲಾ? ರೆಡಿನಾ ಅದು ಇವಾಗ? ರೆಡಿ ಆಗ್ತಾ ಇದೆ. ಈಗ ಮತ್ತೆ ನಾವು ಕಾರ್ನ್ಫ್ಲೋರು ಮತ್ತೆ ಇದು ಪೆಪ್ಪರ್ ಸಾಲ್ಟು ಮತ್ತೆ ಸೋಯಾ ಸಾಸ್ ಇದೆಯಲ್ಲ, ಇದನ್ನ ಒಂದು ಪೇಸ್ಟ್ ಮಾಡ್ಕೋಬೇಕು ನಾವು ಇವಾಗ. ಇದಕ್ಕೆ ನಾವು ಸೋಯಾ ಸಾಸ್ ಒಂದು 2 ಸ್ಪೂನ್, 1 2 ಬೇಕಿದ್ರೆ ಇನ್ನೊಂದು ಹಾಕೋಬಹುದು. ಸರಿ, ಓಕೆ. ಇದು ಎಷ್ಟು ಬೇಕೋ ಅಷ್ಟು ಹಾಕೊಬೇಕು. ಪೆಪ್ಪರ್ ಕೆಲವರಿಗೆ ಆಮೇಲೆ ಹೊಟ್ಟೆ ಉರಿ ಬಂದ್ಬಿಡುತ್ತೆ. ಇದು ಈ ಪೆಪ್ಪರ್ ಸ್ಪ್ರೇ ಉಪಯೋಗಿಸಲ್ಲ, ಏನಕ್ಕೆ ಅದು? ಏನಾದ್ರು ಮಾಡಕ್ ಟ್ರೈ ಮಾಡಿ, ಹೇಳ್ತೀನಿ ಏನಕ್ಕೆ. ಅದು ಅದೇ ಪೆಪ್ಪರ್ ಸ್ಪ್ರೇ ಅಂತ ಹೆಣ್ಮಕ್ಳಿಗೆ ಯಾರಾದ್ರೂ ಕೀಟ್ಲೆ ಮಾಡಿದ್ರೆ ಆಗ್ತಾರೆ ಅಷ್ಟೇ. ಇಲ್ಲಿ ಯಾರು ಕೀಟ್ಲೆ ಮಾಡೋರಿಲ್ಲ ಪಾಪ. ನೀವು ಇಲ್ಲಿ ಹೆಣ್ಮಕ್ಳೇ ತೀಟ್ಲೆ ಮಾಡೋರು ಬಂದವ್ರೆ. ಇದಿಷ್ಟು ಆದ್ಮೇಲೆ ಇದನ್ನ ಅಲ್ಲಿಗೆ ಹಾಕ್ಬೇಕು. ಇದನ್ನ ಹಾಕಿದ್ರೇನೆ ದಟ್ ಸೂಪ್ ಬಿಕಮ್ಸ್ ಮ್ಯಾಂಚೋ ಸೂಪ್ ಅಲ್ವಾ? ಹೌದು, ಮ್ಯಾಂಚೋ ಸೂಪ್ ಆಗೋದು ಇದು ಹಾಕಿದ್ರೆ. ಗೋಬಿ ಮನೇಲಿ ಮಾಡ್ತೀರಾ ಅಡಿಗೆ? ಮನೆಯಲ್ಲಿ ಹೆಂಡತಿ ಮಾಡ್ತಾರೆ, ಅಲ್ಲೆಲ್ಲ ಬಹಳ ಪ್ರೆಸ್ಟೇಜ್ ಆಗಿ ಕುತ್ಕೊಂಡ್ಬಿಟ್ಟು ತಿನ್ಕೊಂಡ್ಬಿಡೋದು ಅಷ್ಟೇನೆ. ಗೋಪಿ, ದಯಾ ನಿಮ್ ಬಗ್ಗೆ ಇಂಟ್ರೋ ಎಲ್ಲ ಕೊಟ್ರು, ನಿಮ್ ಬಗ್ಗೆ ಹೇಳಿದ್ರು. ಸೊ ನೀವು ದಯಾನಂದ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದಯಾನಂದ್ ಅಂದ್ರೆ ನನಗೆ ಅದನ್ನು ಎಸ್ಪೆಷಲಿ ಒಂದು ಗುರು, ಓಕೆ, ಒಂದು ತಂದೆ, ಆಹಾ, ಒಂದು ಅಣ್ಣ, ಒಂದು ಒಬ್ಬ ಒಳ್ಳೆ ವ್ಯಕ್ತಿ, ಒಂದು ಮಗು, ಒಂದೊಳ್ಳೆ ಸ್ನೇಹಿತ, ಖುಷಿ ಖುಷಿ, ಒಂದೊಳ್ಳೆ ಲೀಡರ್, ಓಕೆ. ಮತ್ತೆ ಇನ್ನೇನು ಒಳ್ಳೆ ಅಂಶ ಇದೆ ಎಲ್ಲ ಅವರಲ್ಲಿ ಇದೆ ಮೇಡಮ್. ಏನ್ ನೀವು ಆಲ್ ಇನ್ ಒನ್ ಆಗೋದ್ರಿ ದಯಾ. ಅದಷ್ಟೇ ಅಲ್ಲ, ಇನ್ನೊಂದೇನು ಅಂದ್ರೆ ಪೇಷನ್ಸ್ಗೆ ಮತ್ತೊಂದು ಹೆಸರು ದಯಾನಂದ್ ಸರ್. ಇವತ್ತು ಎಂಥದೇ ಸಂದರ್ಭ ಬಂದ್ರು ಪೇಷನ್ಸ್ ಅನ್ನೋದು ಮಾತ್ರ ಬಿಟ್ಕೊಡಲ್ಲ ಅವರು. ಅವರು ಯಾವಾಗ್ಲಾದ್ರೂ ನೀವು ತುಂಬಾ ರೈಸ್ ಆಗಿರೋದು ನೋಡಿದಿರಾ, ಜೋರಾಗಿ ಮಾತಾಡಿದ್ ನೋಡಿದಿರಾ? ಎಂಥದೇ ಸಂದರ್ಭ ಬಂದ್ರು ಮೊದಲಿಗೂ ನಗ್ತಾ ಬರ್ತಾರೆ, ಕೊನೆಗೂ ನಗ್ತಾನೆ ಇರ್ತಾರೆ. ಸ್ಟೇಜ್ ಮೇಲಿಂದ ಹೋದಾಗ ಮತ್ತೆ ಅಲ್ಲೋಗಿ ಏನೋ ರಿಲ್ಯಾಕ್ಸ್ ಮಾಡ್ಕೋಬೇಕಾದ್ರೆ ಹಬ್ಬಾ ಅಂತಾರೆ ಅಷ್ಟೇ. ಅಲ್ಲಿವರೆಗೂ ಎಲ್ಲರೂ ಎಷ್ಟು ಜನ ಬಂದ್ರು ಎಲ್ಲರಿಗೂ ನಗ್ತಾ ಇರ್ತಾರೆ. ಯಾಕಂದ್ರೆ ಒಂದು ಪೇಷನ್ಸ್ಗೆ ಒಂದು ಸಂದರ್ಭ ಹೇಳ್ತೀನಿ ಕೇಳಿ. ಅದೇನು ಅಂದ್ರೆ, ಹೀಗೆ ಒಂದು ಈ ಕಡೆ ಊರು ಅಂದ್ರೆ ರಾಮನಗರ ಚನ್ನಪಟ್ಟಣ ರೋಡಲ್ಲಿ ಒಂದು ಊರು ಅನ್ಕೊಳ್ಳಿ. ಕಾರ್ಯಕ್ರಮ ಮಾಡಿಸಿದ್ರು. ಕಾರ್ಯಕ್ರಮ ಮಧ್ಯಾಹ್ನ ಇತ್ತು. ನಾವೆಲ್ಲರೂ ಕಾರ್ಯಕ್ರಮ ಮಾಡಿದ್ವಿ. ಇವರು ಒಂದು ಕಾರ್ಯಕ್ರಮ ಅಂದ್ಮೇಲೆ ಒಂದು ಅಡ್ವಾನ್ಸ್ ಅದು ಇದು ಅಂತ ಕೊಟ್ಟಿರ್ತಾರೆ. ಬಟ್ ಏನಿಲ್ಲ, ಇವ್ರು ಫೋನ್ ಮಾಡಿದ್ರೆ ಸಾಕು, ಆ ವ್ಯಕ್ತಿ ಈ ತರ ಕನ್ಫರ್ಮ್ ಇವತ್ತು ಎಲ್ಲರನ್ನು ಕರ್ಕೊಂಡು ಒಂದು 3-4 ಕಾರ್, ಎಲ್ಲ ಆರ್ಟಿಸ್ಟ್ಗಳು, ನಾವು ನಮ್ ಕಾರು, ಇನ್ನೊಬ್ರು ಕಾರ್, ಎಲ್ಲ 4-5 ಜನ ಎಲ್ಲ ಹೋದ್ವಿ. ಅಲ್ಲಿ ಹೋಗಿ ಕಾರ್ಯಕ್ರಮ ಎಲ್ಲ ಮುಗಿಸ್ತೀವಿ. ಎಲ್ಲ ಆಯ್ತು, ಎಲ್ಲ ಚೆನ್ನಾಗಾಯ್ತು. ಜನ ಶಿಳ್ಳೆ ಚಪ್ಪಳೆ ಎಲ್ಲ ಹೊಡೆದು ಎಲ್ಲ ಕಾರ್ಯಕ್ರಮ ಮುಗೀತು. ಸರಿ, ಎಲ್ಲ ಬಂದು ನಿಂತಿದ್ವಿ. ಅವ್ನು ಚೌಲ್ಟ್ರಿ ಅವ್ನು ಬಂದು, ಸರ್ ಬನ್ನಿ ಹೋಗಿ ಅಂತ ಇದ್ದಾನೆ ಆಡಿಟೋರಿಯಂ. ಅವನು ಏನಪ್ಪ ಸರ್ ಇರಪ್ಪ, ಇವ್ರು ಬರ್ಬೇಕು. ಸರ್ ಯಾರು ಇಲ್ಲ, ಎಲ್ಲ ಹೋಗಾಯ್ತು ಬನ್ನಿ ಅಂತ. ಮಧ್ಯಾಹ್ನ ಕಾರ್ಯಕ್ರಮ ಮುಗೀತು. ಒಂದು 4-4:15 ಕಾರ್ಯಕ್ರಮ ಮುಗೀತು. 5 ಗಂಟೆಗೆ ಇವ್ರು ಫೋನ್ ಮಾಡ್ತಾರೆ, ಎಲ್ಲ ಸ್ವಿಚ್ ಆಫ್ ಆರ್ಗನೈಸರ್ಸ್. 4-4:15 ಆಯ್ತು. 5 ಗಂಟೆ ತನಕ ನಾವೆಲ್ಲ ನಿಂತ್ಕೊಂಡ್ವಿ. ಆವಾಗ ನೀವೆಲ್ಲ ಕೂತ್ಕೊಂಡ್ಬಿಡಿ ಅಂತ, ಕತ್ಲಾಗ್ತಾ ಇತ್ತು. ಎಲ್ಲ ಬಂದು ಜನ ಏನು ಅಂತ ಕೇಳ್ತಾರೆ, ನೀವೆಲ್ಲ ಕಾರಲ್ಲಿ ಕೂತ್ಕೊಂಡ್ಬಿಡಿ ಅಂತ. ಅವರೊಬ್ಬರೇನೆ ಮುಂದೆ ಕಾರ್ ಮುಂದೆ ಸುಮ್ಮನೆ ನಿಂತಿದ್ದಾರೆ. ಎಷ್ಟೊತ್ತು ನಿಂತ್ಕೊಬಹುದು? 4 ಗಂಟೆಗೆ ನಿಂತ್ಕೊಳೋದು, ಒಂದು 5 ಗಂಟೆ, 1 ಅವರ್ ಕಾಯ್ಬೋದು ಅಷ್ಟೇ. ಮ್ಯಾಕ್ಸಿಮಮ್ 6 ಗಂಟೆ ಅಂತ ಇಟ್ಕೊಳ್ಳಿ. 6 ಗಂಟೆನೇ ಕಾಯ್ಬೋದು. 9:30 10 ಗಂಟೆ ಆಯ್ತು. 10 ಗಂಟೆವರೆಗೆ ಸಿಟ್ಟಿಂಗ್ ಇಲ್ಲ ಮೇಡಮ್. ನೀವು ನಂಬ್ತಿರೋ ಬಿಡ್ತಿರೋ ಹಾಗೆ ಹಿಂಗ್ ನಿಂತಿದ್ದಾರೆ. ಹೀಗೆ ನಿಂತಿದ್ದಾರೆ 10 ಗಂಟೆವರೆಗೆ. ಬಟ್ ನಾವೊಂದು ಸಾರ್ ಅವ್ರಿಗೆ ಬೈದ್ಬಿಟ್ಟು ಯಾರು ಅಂತಂದ್ರೆ, ಕೊನೆಗೆ ನಮ್ಮಂತವ್ರಾಗಿದ್ರೆ ಒಂದು 8-8ವರೆಗೆ ಬೈಕೊಂಡು ಮಾಡ್ಕೊಂಡು ಎಲ್ಲಾನು ಕರ್ಕೊಂಡ್ ಬಂದು ಆ ತರ ಮಾಡೋವು. ಆದ್ರೆ ಏನ್ ಮಾಡಿದ್ರು ಇವರು, ಎಲ್ಲ ಆರ್ಟಿಸ್ಟ್ಗೆ ಏನ್ ಮಾಡಿದ್ರು, 9 ಗಂಟೆ ಅಷ್ಟೊತ್ತಿಗೆ ದುಡ್ಡು ಕೊಟ್ಟು ನೀವು ಬೇಗ ಮನೆಗೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಇವರೊಬ್ಬರೇ ಎಷ್ಟು ಪೇಷನ್ಸ್ ಇರ್ಬಿಡು. ಆಮೇಲೆ 10-10ವರೆಗೆ ಬಂದ್ರು ಎಲ್ಲ ಬಂದ್ರು. ಊಟ ಇಲ್ಲ, ಏನಿಲ್ಲ, ಕಾಫಿ ಇಲ್ಲ, ನೀರಿಲ್ಲ, ಹಾಗೆ. ಆಮೇಲೆ ಅವ್ರು ಬಂದು, ಸರ್ ಈ ತರ ಆಗಿತ್ತು, ಯಾರೋ ನಮ್ಮ ಒಬ್ರು ಪೊಲಿಟಿಷಿಯನ್ ದುಡ್ಡು ಕೊಟ್ಟಿರ್ಲಿಲ್ಲ, ಲೇಟ್ ಆಗೋಯ್ತು, ಹಾಗೆ ಹೀಗೆ ಅಂದ್ರು. ಅಷ್ಟರಲ್ಲಿ ಇವ್ರು ಒಂದು ಮಾತಾದ್ರೂ ಆಗ್ಬೋದಾಯ್ತು. ರೀ ನಾನೊಬ್ಬ ನಿಂತಿದ್ದೀನಿ ಇಲ್ಲಿ ಇಷ್ಟೊತ್ತು, ಒಂದು ಹೇಳೋರಿಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಆಗುತ್ತೆ, ಬನ್ನಿ ಅದೆಲ್ಲ ಆಗುತ್ತೆ, ಕಾರ್ಯಕ್ರಮ ಆಗುತ್ತೆ. ಅವ್ರಿಗೆ ಒಂಥರ ಆಗೋಯ್ತು. ಅವ್ರಿಗೆ ಇಷ್ಟೊತ್ತು ಈ ವ್ಯಕ್ತಿ ನಿಂತಿದ್ದಲ್ಲ ಅಂತ ಕರ್ಕೊಂಡೋಗಿ ಒಳ್ಳೆ ಅಷ್ಟೊತ್ತಲ್ಲಿ ಒಂದು ಹೋಟೆಲ್ ಓಪನ್ ಮಾಡಿಸಿ ಕೂತ್ಕೊಂಡು 1 ಗಂಟೆ ತನಕ ಎಲ್ಲರೂ ನಕ್ಕಿದ್ದಾರೆ. ಅಷ್ಟು ಜನ ಪಾಪ. ಇವರೊಬ್ಬರು 6 ಗಂಟೆ ಸ್ಟ್ಯಾಂಡಿಂಗ್ ಅಲ್ಲಿ ನಿಂತ್ಕೊಂಡು ಒಳಗಡೆ ನೋವಿದೆ. ಬಟ್ ಅಲ್ಲೂ ನಗಿಸ್ಕೊಂಡು 2 ಗಂಟೆ ತನಕ ಎಲ್ಲರೂ ನಗಿಸಿ ಮುಗಿಸ್ಕೊಂಡು ಬೆಂಗಳೂರು. ಅವರು ಕಳಿಸುವಾಗ ಎಲ್ಲ ಆರ್ಗನೈಸರ್ಸ್ ಬಂದು ನಮ್ ಕಾರ್ ಬಂದು ಕೈ ಮುಗಿದ್ಬಿಟ್ಟು ನಮ್ಗೆ ಕಳ್ಸ್ಕೊಟ್ರು. ನೀವೆಲ್ಲೋ ಅಲ್ಲಿ ರೊಚ್ಚಿಗೆದ್ದು ಗಿರಾಟಿ ಮಾಡಿ ಕಿರಿಕ್ ಮಾಡಿ ನೀವೇನೇ ತಪ್ಪು ಮಾಡಿದ್ರು ಒಂದು ಕನ್ನಡ ಇಂಡಸ್ಟ್ರಿಗೇನೆ ತಪ್ಪಾಗ್ಬಿಡುತ್ತೆ. ಆಮೇಲೆ ಈ ನಾಟಕದವರೇ ಇಷ್ಟು, ಈ ಸಿನಿಮಾದವರೇ ಇಷ್ಟು, ಇವರೇ ಇಷ್ಟು ಅಂತ ಅಂದ್ಬಿಡ್ತಾರೆ. ಅದರಿಂದ ಸುಮ್ಮನೆ ಅದಕ್ಕೆ ತಾಳ್ಮೆ ಬಾಳ ಬೇಕು. ಒಂದು ಎಕ್ಸಾಂಪಲ್, ಅಂಬರೀಷ್ ಹತ್ರ ಕಲ್ತಿದ್ದು ಇವತ್ತು ಬರೆಯಕ್ಕಾಗಲ್ಲ. ಕೋಲಾರಲ್ಲಿ ಪ್ರೋಗ್ರಾಮ್ ಹೋಗ್ಬಿಟ್ಟು ಅಂಬರೀಷ್ ಕರ್ಕೊಂಡು ಹೋದ್ರು. ಅವಾಗೇನು ನಾವು ಅಂತ ದೊಡ್ಡ ಸ್ಟಾರ್ ಅಲ್ಲ, ಅಫ್ಕೋರ್ಸ್ ಸ್ವಲ್ಪ ಪಾಪ್ಯುಲಾರಿಟಿ. ಎಲ್ಲ ಬನ್ನಿ ಅಂದ್ರು. ಅಲ್ಲೇನು ಕೋಲಾರದವ್ರು ಮಾತ್ರ ಅಲ್ಲ, ಎಲ್ಲ ಕಡೆಯವರು ಇದ್ದಾರೆ. ನಾನೇನ್ ಮಾಡಿದೆ, ಆಡಿಯನ್ಸ್ ಆರ್ ರಿಯಲಿ ಗ್ರೇಟ್. ಕೆಲವು ಜನ ಮಾತ್ರ ಇದ್ರೆ ಸರಿ ಬನ್ನಿ ಅಂದ್ರು. ನನ್ಗೇನು ಅಪರೂಪಕ್ಕೆ ನಾನು ಕೈ ಕೊಡಕ್ಕೆ ಯಾರೋ ಕರೀತಾರಲ್ಲ ಅಂತ ಹೋಗ್ಬಿಟ್ಟೆ. ಅಂಬರೀಷ್ ಹಿಂದ್ಗಡೆ ಬಂದು ಈಗ ಹಾಕೊಂಡು ಈ ಕಡೆ ಬಂದು ಜನ ನಿಂತೀವಲ್ಲ, ಯಾಕೆ ಹೋಯ್ತಾನೆ ಏನಂತೆ
ಕೈಲಿ ಉಂಗ್ರ ನೋಡ್ಕೊಂಡು ಈ ಉಂಗ್ರ ಇಲ್ಲಿವರೆಗೂ ಬಿಚ್ಬಿಟ್ಟು. ಅಯ್ಯೋ ಹೌದಾ? ಹಾ ಆಮೇಲೆ ಅಂದ್ರು ಪಬ್ಲಿಕ್ ಅಲ್ಲಿ ಒಳ್ಳೆಯವರು ಇರ್ತಾರೆ, ಸ್ವಲ್ಪ ಬೇರೆಯವರು ಇರ್ತಾರೆ, ಯಾವ್ಯಾವ ಎಲ್ಲೆಲ್ಲಿಂದ ಬಂದಿರ್ತಾರೋ ಗೊತ್ತಿರಲ್ಲ, ಈ ಊರ್ನವ್ರೇ ಇರ್ತಾರ ಎಲ್ಲ ಬೇರೆ ಬೇರೆಯವ್ರು. ಅದರಿಂದ ಫಸ್ಟ್ ನೀನು ಉಂಗ್ರ ಹುಷಾರು. ಅವತ್ತಿಂದ ಇವತ್ತವರೆಗೂ ಕೈ ಕೊಡಿ ನನ್ಗೆ ಮಾಬಲ್ಲಿ. ಹಲೋ ಹವರಿ. ವೆರಿ ಸ್ಮಾರ್ಟ್. ಇಲ್ಲಿ ಸೂಪ್ ಗಲಾಟೆ ಮಾಡ್ತದೆ. ಒಂಚೂರು ವಿನೆಗರ್ ಮತ್ತೆ ಉಪ್ಪನ್ನಲ್ಲಿ ಹಾಕ್ಬಿಡೋಣ. ಲಾಸ್ಟ್ ಬಿಟ್. ಏನ್ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇಷ್ಟೊತ್ತು ಮಾತಾಡಿಕ್ಕೂ ಅದನ್ನು ಫುಲ್ ರೆಸ್ಟ್ ತಗೊಂಡ್ಬಿಟ್ಟು ಚೆನ್ನಾಗಿ ಕುದ್ಬಿಡ್ತಾರೆ. ಸಾಕು. ಇದು ಉಪ್ಪು ಆವಾಗ್ಲೇನೆ ಹಾಕಿದೀವಿ, ಸ್ವಲ್ಪ ಹಾಕಿ ಒಂಚೂರು ಹಾಕೋಣ, ಆಮೇಲೆ ಬೇಕಿದ್ರೆ ಹಾಕೊಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಸಾಕು. ಓಕೆ ಪರ್ಫೆಕ್ಟ್. ಸೊ ಒಂದು ಲಾಸ್ಟ್ ಬಾಯ್ಲ್ ಬಂದ್ಬಿಟ್ರೆ ಮುಗೀತು ಅಲ್ಲ? ಬಂದ್ಬಿಟ್ಟಿದೆ. ಬಾಯ್ಲ್ ಬರ್ತಾ ಇದೆ. ಬಾಯ್ಲ್ ಬರ್ತಾ ಇದೆ, ಅದು ರೆಡಿ. ರೆಡಿ 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 ರೆಡಿ. ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. ಹಾಕೋಣ. ಆಹಾ, ಮಿಕ್ಸ್ ಮಾಡ್ಬಿಡಿ ಸ್ವಲ್ಪ ಸ್ವಲ್ಪ. ಓಕೆನಾ? ಸಾಕು ಸಾಕು. ಘಮ್ ಅಂತೀರ. ವೆಜ್ ಮ್ಯಾಂಚೋ ಸೂಪ್ ಅನ್ನ ನೀವು ಮನೇಲಿ ಟ್ರೈ ಮಾಡ್ಬೇಕು ಅಂದ್ರೆ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ನೋಡಿ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಓಕೆ, ಇವಾಗ ನಾವು ಇದನ್ನ ಸ್ವಾಹ ಮಾಡಕ್ ಹೋಗೋಣ. ಎಸ್ ಬನ್ನಿ. ಪ್ಲೀಸ್ ಬನ್ನಿ, ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್. ವೆಜ್ ಮಂಚಾವ್ ಸೂಪ್, ಬೇಬಿ ಕಾರ್ನ್, ಎಲೆಕೋಸು, ಹುರುಳಿಕಾಯಿ, ಕೆಂಪು ದಪ್ಪ ಮೆಣಸಿನಕಾಯಿ, ಹಸಿರು ದಪ್ಪ ಮೆಣಸಿನಕಾಯಿ, ಹಳದಿ ದಪ್ಪ ಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಒಣಮೆಣಸಿನಕಾಯಿ, ಈರುಳ್ಳಿ, ಹುಣಸೆ ರಸ, ಕಾರ್ನ್ಫ್ಲೋರ್, ಸೋಯಾ ಸಾಸ್, ಬಿಳಿ ಕಾಳುಮೆಣಸಿನ ಪುಡಿ, ವಿನೆಗರ್, ಕೊತ್ತಂಬರಿ ಸೊಪ್ಪು. ಮಿಕ್ಸಿಗೆ ಒಣಮೆಣಸಿನಕಾಯಿ, ಈರುಳ್ಳಿ, ಹುಣಸೆ ರಸ ಹಾಕಿ ರುಬ್ಕೊಳ್ಳಿ. ಬೌಲ್ಗೆ ಕಾರ್ನ್ಫ್ಲೋರ್, ಸೋಯಾ ಸಾಸ್, ಬಿಳಿ ಕಾಳುಮೆಣಸಿನ ಪುಡಿ, ಸ್ವಲ್ಪ ನೀರು ಸೇರಿಸಿ ಕಲಸಿ ಪೇಸ್ಟ್ ತಯಾರಿಸ್ಕೊಳ್ಳಿ. ಪಾತ್ರೆಗೆ ನೀರು, ಯೆಲ್ಲೋ, ರೆಡ್, ಗ್ರೀನ್ ಕ್ಯಾಪ್ಸಿಕಮ್, ಬೇಬಿಕಾರ್ನ್, ಎಲೆಕೋಸು, ಬೀನ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಲು ಬಿಡಿ. ನಂತರ ರುಬ್ಬಿಕೊಂಡ ಮಿಶ್ರಣ, ಕಲಸಿಕೊಂಡ ಮಿಶ್ರಣ, ವಿನೆಗರ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ವೆಜ್ ಮಂಚಾವ್ ಸೂಪ್ ರೆಡಿ. ನಮ್ ಜೊತೆಗೆ ನಮ್ಮ ದಯಾ ಇದ್ದಾರೆ, ಅಂಡ್ ದಯಾ ಜೊತೆಗೆ ನಮ್ಮ ಗೋಪಿ ಇದ್ದಾರೆ. ಗೋಪಿ ಅವರು ಸ್ಪೆಷಲ್ ಆಗಿ ಅವರ ಕೈ ರುಚಿನ ತೋರಿಸಿದ್ದಾರೆ. ನಾಲ್ಗೆ ರುಚಿ ಎಲ್ಲರಿಗೂ ತೋರ್ಸಾಗಿದೆ, ಮಿಮಿಕ್ರಿ ಮಾಡಿ ಇಬ್ರು. ಕೈ ರುಚಿ. ಸೊ ಪ್ಲೀಸ್, ನಾವ್ ನೋಡಿ ಜೈಲಲ್ಲಿ ಕೈಯಲ್ಲಿ ಮಾತ್ರ ಬೋಲ್ ಇಟ್ಕೊಂಡು ಕಾಯ್ತಾ ಇದೀವಿ. ಆಹಾ, ಇವತ್ತೆಲ್ಲ ಕಿವಿ ಓಪನ್ ಆಗೋ ತರನೇ ಇದೆ ನಮ್ದು. ನಿನ್ನೆನೂ ಕಿವಿ ಓಪನ್ ಆಯ್ತು, ಇವತ್ತು ಕಿವಿ ಓಪನ್ ಆಗ್ತಾ ಇದೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಆಗಿದೆ. ಕರೆಕ್ಟ್ ಆಗಿ ಖಾರವಾಗಿ. ಚೈನೀಸ್ ಅವ್ರು ತುಂಬಾ ಬ್ಲ್ಯಾಂಡ್ ಆಗಿ ಅಡುಗೆ ಮಾಡ್ತಾರೆ. ಇದು ಇಂಡೋ ಚೈನೀಸ್ ವೆಜ್ ಮ್ಯಾಂಚೋ ಸೂಪ್. ಶಂಕರ್ನಾಗ್ ಅಂದ್ರೆ ಯಾವತ್ತೂ ಇನ್ ಟೈಮ್ ಬರೋದು, ಆಮೇಲೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅದು ಸಂಪೂರ್ಣ ಇನ್ವಾಲ್ವ್ಮೆಂಟ್. ಸೊ ಅವರು ಕೇಳಿದ್ರು, ನೀವು ಮಿಮಿಕ್ರಿ ಮಾಡ್ತಿರಲ್ಲ ಹೆಂಗ್ ಅನ್ನೋದು, ನೀವು ಕಲಿತೀರಾ? ಇಲ್ಲ ಸರ್, ಅದು ತಾನಾಗಿ ಒಳಗೆ ಬರುತ್ತೆ. ಎಸ್, ಡಿಸಿಪ್ಲಿನ್ ಅಷ್ಟೇ, ತಾನಾಗಿ ಒಳಗಡೆ ಬರಬೇಕು, ಯಾರು ಹೇಳ್ಕೊಂಡು ಬರಬಾರ್ದು. ನಮ್ಮ ಡಿಸಿಪ್ಲಿನ್ ನಮಗೋಸ್ಕರ ನಾವು ಬದುಕಬೇಕು. ನಮ್ಮ ಡಿಸಿಪ್ಲಿನ್, ನಮ್ಮ ಊಟ ಎಲ್ಲಾನು ಡಿಸಿಪ್ಲಿನ್ ಆಗಿರ್ಬೇಕು. ಅದೇ ರೀತಿ ನಾವು ಯಾರು ಲೇಟ್ ಬಂದಾಗ ಬೈತೀವಿ, ಆದ್ರೆ ನಾವು ಲೇಟ್ ಆದಾಗ ನಮ್ಮನ್ನ ನಾವು ಬೈಕೋತೀವ? ಇಲ್ಲ ಅಲ್ವಾ? ಅದಕ್ಕೆ ಯಾವತ್ತು ಬೇರೆಯವ್ರು ಯಾರು ಬೈತಾ ಇದಾರ ನಮ್ಮನ್ನ, ನೀವು ಅದು 5 ನಿಮಿಷ ಅವ್ರಾಗ್ಬಿಡಿ, ಅವಾಗ ಅವ್ರ ಕಷ್ಟ ನಿಮ್ಗೆ ಗೊತ್ತಾಗುತ್ತೆ, ನೀವು ವಾಪಸ್ ಬೈ. ಬ್ಯೂಟಿಫುಲ್, ವೆರಿ ನೈಸ್. ಇನ್ನೊಂದು ಡಿಸಿಪ್ಲಿನ್ ನಾನು ಕಲ್ತಿದ್ದು, ಯಾವತ್ತೂ ಅದನ್ನ ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಜಾಸ್ತಿ ಕತೆ ಹೇಳಕ್ಕಾಗಲ್ಲ. ನಾನು ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ, ನಾನು ವಿಷ್ಣುವರ್ಧನ್ ಅವ್ರನ್ನ ಡೈರೆಕ್ಟ್ ಆಗಿ ಕೇಳಿದೆ. ಹಲವಾರು ಪಿಕ್ಚರ್ ಮಾಡಿದ್ದೀನಿ ಅವ್ರ ಜೊತೆ, ಏಕದಂತ ಅಲ್ಲಿ ವಿಲನೇ ಮಾಡಿ. ಸರ್, ಒಬ್ಬ ಹೀರೋಗೆ ನಾನು ಅಂತ ಅಥವಾ ನಾನು ಸತ್ಯವಂತ, ನಾನು ಇಷ್ಟವಂತ ಅಂತೆಲ್ಲ ತಾನೇ ಸಾಂಗ್ ಇರೋದು. ಫಸ್ಟ್ ಒಂದು ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಪುಟ್ಟಣ್ಣ ಅವರು ನಾಗರಹಾವ್ನಲ್ಲಿ. ನಿಮ್ ಡೈಲಾಗ್ ವರ್ಡಿಂಗ್ ಹೇಗಿತ್ತು ಅಂದ್ರೆ, ಹಾವಿನ ದೇಶ 12 ವರ್ಷ, ನನ್ನ ರೋಷ 100 ವರ್ಷ. ಏನ್ ಹಿಂಗಿದೆಯಲ್ಲ ಸರ್ ಅಂದ್ರೆ, ಒಂದೇ ಮಾತಂದ್ರು. ಒಂದು ಸಾಂಗ್ ಅಲ್ಲಿ ಪುಟ್ಟಣ್ಣ ಅವರು ನಾನ್ ಜೀವನ ಹೆಂಗ್ ಮಾಡ್ತೀನಿ, ನಾನು ಎಂತವನು ಅಂತ ಬರ್ದ್ಬಿಟ್ರು ಫಸ್ಟ್ ಸಾಂಗ್ ಅಲ್ಲಿ. ಅದಕ್ಕೆ ಪುಟ್ಟಣ್ಣ ಅವ್ರು ಗ್ರೇಟು. ತಲೆ ತಗ್ಗಿಸಿ ಬಾಳಲ್ಲ, ಅದೆಲ್ಲ ನಾನು ಒಂದ್ ಸಾಂಗ್ ಅಲ್ಲಿ ನಾನು ಹೆಂಗಿದ್ದೀನಿ ಹೆಂಗಿರ್ತೀನಿ ಅದಷ್ಟನ್ನು ಬರ್ದವ್ರು ಅವರು. ರಿಯಲ್ ಲೈಫ್ ಖಾರವಾಗಿ. ಇವಾಗ ಕೈಯನ್ನ ವಾಶ್ ಮಾಡ್ಕೊಳ್ರು. ಇವ್ರು ಯಾರು? ಇವ್ರು ಮ್ಯಾನ್.
ವೆಜಿಟೇಬಲ್ಸ್ ನ ಚಿಕ್ಕ ಚಿಕ್ಕದಾಗಿ ಚೌ ಚೌ ಅಂತ ಕಟ್ ಮಾಡಿ ಮಿಕ್ಸ್ ಮಾಡಿ ಮ್ಯಾನ್ ಚೌ ಸೂಪ್ ಅನ್ನ ಮಾಡ್ಬಿಟ್ರಿ ಇವತ್ತು. ತುಂಬಾ ಚೆನ್ನಾಗಿತ್ತು. ನಾನು ನಾನಾಗೇ ಇದೀನಿ ಸೂಪ್ ಅನ್ನ ಕುಡ್ದು, ಬಟ್ ನಿಮ್ಮಿಬ್ರಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣ್ತಿದ್ಯಲ್ಲ. ನಾವು ವ್ಯತ್ಯಾಸ ಅವಾಗ ಆಗ್ತಾನೆ ಇರ್ತೀವಿ ಅಲ್ವಾ? ಇನ್ನೊಂದು ಒಂದು ರೆವಲ್ಯೂಷನ್ ಇವ್ರು ಮಿಮಿಕ್ರಿ ಮಾಡಿದಂದ್ರೆ ನಾವು ಪೊಲಿಟಿಷಿಯನ್ಸ್ ಮಾಡ್ತೀವಿ. ನಾನೇ ಮಾಡಿದ್ದೆ ಅವಾಗ ವಾಜಪೇಯಿ ಅವರು ಅದೆಲ್ಲ ಮಾಡ್ತಾರೆ. ಈಗ ಬಂದು ಕರ್ನಾಟಕದ ಪೊಲಿಟಿಷಿಯನ್ಸ್ ಅಲ್ಲಿ ನಾನು ಖರ್ಗೆ ಮಾಡ್ಬಿಟ್ಟು ಅಲ್ಲೇ ನಿಲ್ಲಿಸಿದೆ. ಬಟ್ ಇವ್ರು ಸ್ವಲ್ಪ ಮುಂದೆ ಹೋಗಿ ನಮ್ಮ ಮಾನ್ಯ ಶ್ರೀ ದೇವೇಗೌಡರು, ಆಮೇಲೆ ಕುಮಾರಸ್ವಾಮಿ, ಯಡಿಯೂರಪ್ಪನವರು, ನಮ್ಮ ಸಿದ್ದರಾಮಣ್ಣವರು ಎಲ್ಲ ಟಕ್ ಟಕ್ ಅಂತ ಬರುತ್ತೆ. ಎಲ್ಲ ಒಟ್ಟಿಗೆ ಮಾಡ್ತಾರೆ ನೋಡಿ. ಸಿದ್ದರಾಮಣ್ಣ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಬೇಕಾದಷ್ಟು ಸೂಪ್ಗಳು ಕುಡ್ದಿದೀವಿ. ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು, ಇಲ್ಲಿ ನೆರೆದಿರ್ತಕ್ಕಂಥ ಪಟಾಕಿ ಶ್ರುತಿ ಅವರು ಮತ್ತು ದಯಾನಂದ್ ಅವರು ಏನಿದ್ದಾರೆ, ಇವತ್ತು ಈ ಒಂದು ಸೂಪನ್ನ ಚೆನ್ನಾಗಿ ಕುಡಿಸಿದ್ದಾರೆ. ಬಹಳ ಚೆನ್ನಾಗಿದೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ನಮ್ಮ ಯಡಿಯೂರಪ್ಪನವರು ಇವತ್ತೊಂದು ಈ ಸಂದರ್ಭದಲ್ಲಿ ಇವತ್ತೇನು ಸ್ಟಾರ್ ಸವಿರುಚಿ ಇದೆ ಸ್ವಾಮಿ, ಬಹಳ ಚೆನ್ನಾಗಿದೆ ಸ್ವಾಮಿ, ಇದನ್ನು ಕುಡಿದವರು ಬಹಳ ಪುಣ್ಯವಂತರು ಅಂತ ಹೇಳಿ ಇಚ್ಛೆ ಪಡ್ತೇನೆ. ಯಾರ್ಯಾವುದು ಇನ್ನೊಂದು ಪ್ಲೇಟ್ ತಗೊಂಬರ್ರಿ, ಇಲ್ಲಿ ಇನ್ನೊಂದು ಸೂಪ್ ತಗೊಂಡು ಕೊಡ್ರಿ, ಇಲ್ಲಿ ಕುಡಿಬೇಕು, ಬಹಳ ಚೆನ್ನಾಗಿದೆ ರೀ ಅದು. ನಮ್ಮ ದೇಶದ ಮಾಜಿ ಪ್ರಧಾನಿಯವರು ಮಾನ್ಯ ಶ್ರೀ ದೇವೇಗೌಡ. ಈ ವೆಜ್ ಮಂಚಾವು ಸೂಪ್ ಜೊತೆ ಒಂದು ರಾಗಿ ಮುದ್ದೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಏನಾದರೂ ತಿನ್ನಿ, ರಾಗಿ ಮುದ್ದೆ ಮಸ್ತ್. ನಮ್ಮ ಕರ್ನಾಟಕವನ್ನೇ ಕಾಪಾಡ್ತಾ ಇರುವಂತ ಯಾವಾಗ್ಲೂ ಏನೇ ಹೋರಾಟ ನಡೆಸುವಂತ ಬಾಟಲ್ ನಾಗಬೇಕು. ಇವತ್ತು ಏನು ಈ ಹೋರಾಟ ಇದೆ. ಅದಕ್ಕೋಸ್ಕರ ನೀವು ಏನ್ ಮಾಡಿದಿರಾ, ವೆಜ್ ಮಂಚಾವೋ ಸೂಪ್, ಇದಕ್ಕೆ ಕನ್ನಡದಲ್ಲಿ ಇನ್ನೊಂದು ಹೆಸರನ್ನ ಕೊಡಿ ಕೊಡಿ ಕೊಡಿ. ಇಲ್ಲ ಅಂತಂದ್ರೆ ಬಂದ್, ಈ ಬೆಂಕಿ ಬಂದ್, ಈ ನೀರ್ ಬಂದ್, ಅದು ಬಂದ್, ಇದು ಬಂದ್, ಎಲ್ಲ ಬಂದ್. ಇವತ್ತು ಶಂಕರಣ್ಣ ಹೇಗೆ ನಮ್ಮ ದಯಾನಂದ್ ಅವ್ರನ್ನ ಇನ್ಸ್ಪೈರ್ ಮಾಡಿದ್ರು ಅಂತ ನೀವ್ ನೋಡಿದ್ರಿ. ಬಟ್ ಶಂಕರಣ್ಣ ದಯಾನಂದ್ ಅವ್ರ ಹತ್ರ ರಾಯಲ್ಟಿ ಕೇಳಿದ್ರಂತೆ. ಯಾವ ವಿಷಯಕ್ಕೆ ರಾಯಲ್ಟಿ ಕೇಳಿರಬಹುದು ರಾಯಲ್ ಆಗಿ? ಆ ಕಥೆ ನಾಳೆ ಗೊತ್ತಾಗತ್ತೆ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಟಾಟಾ, ಬೈ ಬೈ, ಸಿ ಯು ಅಂತ ಸ್ವೀಟ್ ಆಗಿ ಇವಾಗ ನಮ್ಮ ಗೋಪಿ ಅವ್ರನ್ನ ಕಳ್ಸಿಕೊಡ್ತಾ ಇದ್ವಿ. ದಯಾ ಬನ್ನಿ. ಎಸ್, ಥ್ಯಾಂಕ್ ಯು ಗೋಪಿ, ಆಲ್ ದಿ ಬೆಸ್ಟ್. ಬಾಯ್ ಅಂತ ಕಣ್ಣೀರ್ ಹಾಕ್ತಾ ಹೋಗ್ಬಿಡಿ ಗೋಪಿ, ಮತ್ತೆ ಸಿಗೋಣ, ಫಿರ್ ಮಿಲೆಂಗೆ ಹಮ್. ನಗ್ನಗ್ತಾ ಇರಿ ಯಾವಾಗಲೂ. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್. ನಮಸ್ಕಾರ. ದಯಾ ಬಾಯ್.